ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ಅನೌನ್ಸ್ ಆಗಿದೆ. ಇವತ್ತು ಮಧ್ಯಾಹ್ನ ದೇಶದ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ದೆಹಲಿಯ ವಿಜ್ಞಾನ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದೇಶದ 543 ಕ್ಷೇತ್ರಗಳಲ್ಲಿ ಒಟ್ಟು 7 ಹಂತಗಳಲ್ಲಿ ಮತದಾನ ನಡೆಯುತ್ತೆ. ಕರ್ನಾಟಕದಲ್ಲಿ ಏಪ್ರಿಲ್ 26 ಹಾಗೂ ಮೇ 7ನೇ ತಾರೀಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು, ಇಡೀ ದೇಶದಲ್ಲಿ ಇವತ್ತಿನಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದಿದೆ. ಹಾಗಾದ್ರೆ ಈ ಬಾರಿಯ ಚುನಾವಣಾ ವಿಶೇಷಗಳೇನು? ಈ ಚುನಾವಣೆ ನಡೆಸೋದಕ್ಕೆ ಆಯೋಗ ಮಾಡಿಕೊಂಡಿರೋ ಸಿದ್ಧತೆಗಳೇನು? ಯಾವ್ಯಾವ ಭಾಗದಲ್ಲಿ ಹೇಗೆಲ್ಲ ಚುನಾವಣೆಗಳಾಗತ್ವೆ? ಇದರಲ್ಲಿ ನಿಮ್ಮ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ 18ನೇ ಬಾರಿ ಲೋಕಸಭಾ ಚುನಾವಣೆಗಳು ಘೋಷಣೆ ಆಗಿವೆ. ಈ ಬಾರಿ ಲೋಕಸಭಾ ಚುನಾವಣೆಯ ಜೊತೆಗೆ ಸಿಕ್ಕಿಂ, ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂ ವಿಧಾನಸಭೆಗಳಿಗೆ ಚುನಾವಣೆಗಳು ಘೋಷಣೆಯಾಗಿವೆ. ದೇಶದಲ್ಲಿ ಒಟ್ಟು 7 ಹಂತಗಳಲ್ಲಿ ಈ ಚುನಾವಣೆಗಳು ನಡೆಯಲಿದ್ದು, ದೇಶದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಈ ಬಾರಿಯ ವಿಶೇಷ ಅಂದ್ರೆ, ಕಳೆದ ಬಾರಿಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಬಾರಿ ಮಹಿಳಾ ಮತದಾರರ ಸಂಖ್ಯೆಯಲ್ಲಿ ಸ್ವಲ್ಪ ಹೆಚ್ಚಳ ಕಂಡು ಬರ್ತಾ ಇದೆ. ದೇಶದ 12 ರಾಜ್ಯಗಳಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಪುರುಷ ಮತದಾರರಿಗಿಂತಲೂ ಸ್ವಲ್ಪ ಹೆಚ್ಚಾಗಿರುವುದು ಕಾಣಿಸ್ತಾ ಇದೆ. ಇನ್ನು ಒಟ್ಟಾರೆ ಮಹಿಳಾ ಮತ್ತು ಪುರುಷ ಮತದಾರರ ಸಂಖ್ಯೆ ಈ ಬಾರಿ ಹೆಚ್ಚು ಕಡಿಮೆ ಸಮ ಪ್ರಮಾಣದಲ್ಲಿ ಕಾಣಿಸಿಕೊಳ್ತಾ ಇದೆ ಅಂತ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ತಿಳಿಸಿದ್ದಾರೆ. ಇನ್ನು ಈ ಬಾರಿ 85 SC, 44 ST ಕ್ಷೇತ್ರಗಳು ಒಳಗೊಂಡ ಹಾಗೆ 543 ಲೋಕಸಭಾ ಕ್ಷೇತ್ರಗಳಿಗೂ ಚುನಾವಣೆ ನಡೆಯುತ್ತೆ. ಕಳೆದ ಬಾರಿ ಹಾಗೆ ಈ ಬಾರಿ ಕೂಡ 7 ಹಂತಗಳಲ್ಲೇ ಚುನಾವಣೆಗಳನ್ನ ಮಾಡ್ತಾರೆ. ಮಾರ್ಚ್ 20ರಂದು ಶುರುವಾಗುವ ಚುನಾವಣಾ ಪ್ರಕ್ರಿಯೆ ಜೂನ್ 4ರಂದು ಫಲಿತಾಂಶ ಪ್ರಕಟವಾಗುವುದರೊಂದಿಗೆ ಮುಕ್ತಾಯ ಆಗತ್ತೆ. ಮೊದಲ ಹಂತದ ಚುನಾವಣೆ ಏಪ್ರಿಲ್ 19ನೇ ತಾರೀಕು ನಡೆಯುತ್ತೆ. ಒಟ್ಟು 102 ಕ್ಷೇತ್ರಗಳಲ್ಲಿ ಅವತ್ತು ಮತದಾನ ನಡೆಯುತ್ತೆ. ಇನ್ನು ಎರಡನೇ ಹಂತದ ಚುನಾವಣೆ ಏಪ್ರಿಲ್ 26ನೇ ತಾರೀಕು ನಡೆಯಲಿದ್ದು, ಅಲ್ಲಿ 89 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಈ ಎರಡನೇ ಹಂತದಲ್ಲಿ ಅಂದ್ರೆ ಏಪ್ರಿಲ್ 26ನೇ ತಾರೀಕು 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದ್ದು, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈ ಚುನಾವಣೆ ನಡೆಯುತ್ತೆ. ಇನ್ನು ಮೇ 7ನೇ ತಾರೀಕು 3ನೇ ಹಂತದ ಚುನಾವಣೆಗಳು ನಡೆಯಲಿದ್ದು, ಒಟ್ಟು 94 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಈ ಹಂತದಲ್ಲಿ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಇನ್ನು 4ನೇ ಹಂತದ ಚುನಾವಣೆ 96 ಕ್ಷೇತ್ರಗಳಿಗೆ ನಡೆಯುತ್ತೆ. ಮೇ 13ನೇ ತಾರೀಕು ಮತದಾನ. ಹಾಗೇನೆ 5ನೇ ಹಂತದಲ್ಲಿ 49 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದ್ದು, ಮೇ 20ರಂದು ಅಲ್ಲಿ ಮತದಾನ ನಡೆಯಲಿದೆ. ಹಾಗೆ 5ನೇ ಹಂತದಲ್ಲಿ 57 ಕ್ಷೇತ್ರಗಳಿಗೆ ಮೇ 25ನೇ ತಾರೀಕು ಮತದಾನ ನಡೆದ್ರೆ, 7ನೇ ಹಂತದಲ್ಲಿ ಕೂಡ 57 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಅದು ಜೂನ್ 1ರಂದು ನಡೆಯಲಿದೆ. ಇದರ ಜೊತೆಗೆ ಬಿಹಾರ್, ಗುಜರಾತ್, ಹರಿಯಾಣ, ಜಾರ್ಖಂಡ್, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ರಾಜಸ್ಥಾನ, ತಮಿಳುನಾಡು ಸೇರಿದ ಹಾಗೆ ದೇಶದ ಒಟ್ಟು 26 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ಗಳು ಕೂಡ ನಡೆಯುತ್ತವೆ. ಈ ಉಪಚುನಾವಣೆಗಳು ಆಯಾಯ ಲೋಕಸಭಾ ಕ್ಷೇತ್ರಗಳ ಮತದಾನದ ದಿನವೇ ನಡೆಯುತ್ತವೆ. ಹಾಗೇನೆ 4 ರಾಜ್ಯಗಳ ವಿಧಾನಸಭೆಗಳಿಗೆ ಕೂಡ ಚುನಾವಣೆಗಳು ನಡೆಯಲಿದೆ. ಈ ಲೋಕಸಭಾ ಚುನಾವಣೆಗಳ ಜೊತೆಗೆ ಆಂಧ್ರ ಪ್ರದೇಶ, ಒಡಿಸ್ಸಾ, ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂಗಳ ವಿಧಾನಸಭೆಗಳಿಗೆ ಕೂಡ ಚುನಾವಣೆಗಳು ನಡೆಯಲಿವೆ. ಇನ್ನು ಕರ್ನಾಟಕದ ವಿಷಯಕ್ಕೆ ನಾವು ಬರೋದಾದ್ರೆ, ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಏಪ್ರಿಲ್ 26ರಂದು ಮತದಾನ ನಡೆಯುತ್ತೆ. ಅದರಲ್ಲಿ ಬೆಂಗಳೂರು ದಕ್ಷಿಣ, ಉತ್ತರ ಹಾಗೂ ಕೇಂದ್ರ ಸೇರಿದ ಹಾಗೆ ಬೆಂಗಳೂರಿನ 3 ಕ್ಷೇತ್ರಗಳು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಉಡುಪಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಸೇರಿದ ಹಾಗೆ ಒಟ್ಟು 14 ಕ್ಷೇತ್ರಗಳಿಗೆ ಏಪ್ರಿಲ್ 26ರಂದು ಮತದಾನ ನಡೆಯುತ್ತೆ. ಹಾಗೆ ಮೇ 7ನೇ ತಾರೀಕು ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ, ಚಿಕ್ಕೋಡಿ, ಬಾಗಲಕೋಟೆ, ವಿಜಯಪುರ, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ ಹಾಗೂ ಬಳ್ಳಾರಿ ಕ್ಷೇತ್ರಗಳ ಮತದಾನ ನಡೆಯುತ್ತೆ. ಸುರಪುರ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಕೂಡ ಇದೇ ಮೇ 7ನೇ ತಾರೀಖೆ ನಡೆಯುತ್ತೆ. ಇನ್ನು ಈ ಚುನಾವಣೆಗೆ ಆಯೋಗ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ದೇಶದಲ್ಲಿ 97 ಕೋಟಿ ಮತದಾರರಿದ್ದಾರೆ. ಆ ಪೈಕಿ 47.1 ಕೋಟಿ ಮಹಿಳೆಯರಿದ್ರೆ, 47.7 ಕೋಟಿಯಷ್ಟು ಪುರುಷ ಮತದಾರರಿದ್ದಾರೆ. ಇನ್ನು ಈ ಬಾರಿ 1.89 ಕೋಟಿ ಹೊಸ ಮತದಾರರ ನೋಂದಣಿ ಕೂಡ ಆಗಿದೆ. ಅಲ್ಲದೆ ಏಪ್ರಿಲ್ 1ಕ್ಕೆ ಯಾರಿಗೆಲ್ಲ 18 ವರ್ಷ ತುಂಬುತ್ತೋ ಅಂಥವರ ಅರ್ಜಿಯನ್ನು ಕೂಡ ಪಡ್ಕೊಂಡು ಅವರಿಗೆ ಕೂಡ ಮತದಾನ ಮಾಡುವ ಅವಕಾಶವನ್ನ ಚುನಾವಣಾ ಆಯೋಗ ಮಾಡಿಕೊಡ್ತಾ ಇದೆ. ಇದಲ್ಲದೆ ಸುಮಾರು 48,000 ತೃತೀಯ ಲಿಂಗಿ ಮತದಾರರು ಕೂಡ ಈ ಚುನಾವಣೆಯಲ್ಲಿ ಮತ ಚಲಾಯಿಸ್ತಾರೆ. ಇನ್ನು 2,18,000 ಶತಾಯುಷಿಗಳು ಮತದಾರರ ಪಟ್ಟಿಯಲ್ಲಿದ್ದಾರೆ. ಹಾಗೆ ಈ ಬಾರಿ 10,05,000 ಮತಗಟ್ಟೆಗಳನ್ನ ತೆರೆಯೋದಕ್ಕೆ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ. ಚುನಾವಣೆಗಳನ್ನ ನಡೆಸೋದಕ್ಕೆ 1.5 ಕೋಟಿಯಷ್ಟು ಚುನಾವಣಾ ಸಿಬ್ಬಂದಿ ಹಾಗೂ ಭದ್ರತಾ ಪಡೆಗಳ ಬಳಕೆ ಆಗತ್ತೆ. ಈ ಬಾರಿ ಕೂಡ 85 ವರ್ಷ ದಾಟಿದವರಿಗೆ ಮನೆಯಲ್ಲೇ ಮತದಾನ
ಮಾಡುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗೆ 40% ವಿಶೇಷ ಚೇತನರಿಗೆ ಕೂಡ ಮನೆಯಲ್ಲಿ ಮತದಾನ ಮಾಡುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗುತ್ತೆ. ಈ ಚುನಾವಣೆಯಲ್ಲಿ ಕಡಿಮೆ ಪೇಪರ್ ಅನ್ನ ಬಳಸೋದಕ್ಕೆ ಯೋಚಿಸಲಾಗಿದೆ. ಚುನಾವಣಾ ಕೇಂದ್ರಗಳಲ್ಲಿ ಹೆಲ್ಪ್ ಡೆಸ್ಕ್ ಗಳ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇನ್ನು ಈ ಚುನಾವಣೆಗೂ ಮುನ್ನ, ಚುನಾವಣೆಯ ದಿನ ಹಾಗೂ ನಂತರ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ಹಾಗೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಕಂಟ್ರೋಲ್ ರೂಮ್ ಅನ್ನ ತೆರೆಯಲಾಗುತ್ತೆ. ರೌಡಿ ಶೀಟರ್ ಗಳ ಮೇಲೆ ನಿಗಾ ಇಡಲಾಗುತ್ತೆ. ಹಿಂಸಾಚಾರದಲ್ಲಿ ತೊಡಗುವವರನ್ನ ಮುಂಜಾಗ್ರತಾ ಕ್ರಮದ ಭಾಗವಾಗಿ ಬಂಧಿಸಲಾಗುತ್ತೆ. ಯಾವುದೇ ಕಾರಣಕ್ಕೂ ಹಿಂಸಾಚಾರಕ್ಕೆ, ಗಲಭೆಗಳಿಗೆ ಅವಕಾಶ ಕೊಡದ ಹಾಗೆ ಚುನಾವಣೆಗಳನ್ನ ನಡೆಸೋದಕ್ಕೆ ಆಯೋಗ ನಿರ್ಧರಿಸಿದೆ ಅಂತ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ತಿಳಿಸಿದ್ದಾರೆ. ಇನ್ನು ಈ ಚುನಾವಣೆಯಲ್ಲಿ ಹಣ ಹಾಗೂ ಆಮಿಷಗಳಿಗೆ ಕಡಿವಾಣ ಹಾಕೋದಕ್ಕೆ ಕೂಡ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ಹಣದ ಹರಿವನ್ನ ನಿಯಂತ್ರಿಸುವುದಕ್ಕಾಗಿ ಇಂಟರ್ ಸ್ಟೇಟ್ ಮತ್ತು ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ ಗಳಲ್ಲಿ ಚೆಕ್ ಪೋಸ್ಟ್ ಗಳನ್ನ ತೆರೆಯಲಾಗುತ್ತೆ. ಚುನಾವಣೆಯಲ್ಲಿ ದುಡ್ಡನ್ನ ಹಂಚಿದ್ರೆ, ದುಡ್ಡನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡು ಹೋದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಪ್ರತಿ ರಾಜ್ಯದಲ್ಲೂ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ನ ಸ್ಕ್ವಾಡ್ ಗಳನ್ನ ನಿಯೋಜಿಸಲಾಗ್ತಾ ಇದೆ. UPI ಯಲ್ಲಿ ಟ್ರಾನ್ಸ್ಫರ್ ಆಗುವ ಹಣದ ಮೇಲೆ ಕೂಡ ನಿಗಾ ಇಡಲಾಗುತ್ತೆ. ಬ್ಯಾಂಕುಗಳು ಅನುಮಾನಾಸ್ಪದವಾಗಿ ನಡೆಯುವ ಮನಿ ಟ್ರಾನ್ಸ್ಫರ್ ಬಗ್ಗೆ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಹೀಗೆ ಚುನಾವಣೆಯಲ್ಲಿ ಹಣದ ಹರಿವನ್ನ ಕಂಟ್ರೋಲ್ ಮಾಡೋದಕ್ಕೆ, ಭ್ರಷ್ಟಾಚಾರ ರಹಿತ ಪಾರದರ್ಶಕ ಚುನಾವಣೆಗಳನ್ನು ನಡೆಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಚುನಾವಣಾ ಆಯುಕ್ತರು ಯಥಾ ಪ್ರಕಾರ ಪ್ರತಿ ಚುನಾವಣೆಗಳಲ್ಲಿ ಹೇಳೋ ಹಾಗೆ ಈ ಬಾರಿ ಕೂಡ ತಿಳಿಸಿದ್ದಾರೆ. ಹಾಗೆ ಪ್ರತಿ ಚುನಾವಣೆಗಳಲ್ಲೂ ಏನೆಲ್ಲ ಆಗುತ್ತೋ ಅದೆಲ್ಲ ಈ ಬಾರಿಯ ಚುನಾವಣೆಗಳಲ್ಲಿ ಕೂಡ ಹಾಗೆ ಆಗತ್ತೆ. ಹಣ ಹಂಚದೇ ಇದ್ರೆ, ಹಣ ಹಂಚಿಕೆಗೆ ಕಡಿವಾಣ ಹಾಕುವ ಪ್ರಯತ್ನಗಳ ನಡುವೆ ಕೂಡ ಮತದಾರರಿಗೆ ತಲುಪಬೇಕಾಗಿದ್ದನ್ನ ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳು, ಕಾರ್ಯಕರ್ತರು ಖಂಡಿತ ತಲುಪಿಸ್ತಾರೆ. ಅದೆಲ್ಲ ಆಗ್ತಾ ಇರುತ್ತೆ. ಚುನಾವಣಾ ಆಯೋಗ ಅದನ್ನ ನಿಯಂತ್ರಿಸೋದಕ್ಕೆ ಕ್ರಮಗಳನ್ನ ಕೂಡ ಕೈಗೊಳ್ತಾ ಇರುತ್ತೆ. ಹಾಗೆ ಸಾಮಾಜಿಕ ಜಾಲತಾಣಗಳ ಮೇಲೆ ಕೂಡ ಚುನಾವಣಾ ಆಯೋಗ ಕಣ್ಣಿಡುತ್ತೆ. ಯಾರು ಕೂಡ ಮತದಾರರ ದಿಕ್ಕು ತಪ್ಪಿಸುವ ಕೆಲಸ ಮಾಡೋ ಹಾಗಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡಲಾಗಿದೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ಅಭ್ಯರ್ಥಿಗಳು ಮತದಾರರನ್ನ ಪ್ರಚೋದಿಸುವ ಹಾಗಿಲ್ಲ. ದ್ವೇಷ ಭಾಷಣಗಳನ್ನ, ವೈಯಕ್ತಿಕ ನಿಂದನೆಗಳನ್ನ ಮಾಡೋ ಹಾಗಿಲ್ಲ. ರಾಜಕೀಯ ಪಕ್ಷಗಳ ಸ್ಟಾರ್ ಕ್ಯಾಂಪೇನರ್ಗಳ ಮೇಲೆ ಚುನಾವಣಾ ಆಯೋಗ ಕಣ್ಣಿಡುತ್ತೆ. ಆ ಮೂಲಕ ದ್ವೇಷ ಭಾಷಣಗಳನ್ನ, ಪ್ರಚೋದನೆಯನ್ನ ತಡೆಯೋದಕ್ಕೆ ಒಂದಷ್ಟು ಕಠಿಣ ನಿಯಮಗಳನ್ನ ರೂಪಿಸಲಾಗಿದೆ. ಹಾಗೇನೆ ಜಾಹೀರಾತುಗಳ ಮೇಲೆ ಕೂಡ ಭಾರಿ ಕಣ್ಣಿಡಲಾಗಿದೆ. ಒಂದ್ ವೇಳೆ ಅಂತಹ ಪ್ರಕರಣಗಳು ಕಂಡು ಬಂದ್ರೆ ಅಲ್ಲಿ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ರಾಜೀವ್ ಕುಮಾರ್ ತಿಳಿಸಿದ್ದಾರೆ. ಇದಕ್ಕಾಗಿ 2100 ಮಂದಿ ಅಬ್ಸರ್ವರ್ ಗಳನ್ನ ನೇಮಕ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಭಾರತದಲ್ಲಿ ಚುನಾವಣೆಗಳನ್ನ ನಡೆಸೋದು ಅಂದ್ರೆ ಸುಲಭದ ಕೆಲಸ ಅಲ್ಲ. ಇಲ್ಲಿ 543 ಕ್ಷೇತ್ರಗಳಲ್ಲಿ ಚುನಾವಣೆಯನ್ನ ನಡೆಸೋಷ್ಟ್ರಲ್ಲಿ ಆಯೋಗಕ್ಕೂ ಕೂಡ ಸಾಕಾಗಿ ಹೋಗಿರುತ್ತೆ. ಯಾಕೆಂದ್ರೆ ಭಾರತ ಅನ್ನೋದು ವೈವಿಧ್ಯತೆಯ ನಾಡು. ಎಲ್ಲೋ ಗುಡ್ಡಗಾಡುಗಳಲ್ಲಿ, ಬಯಲು ಸೀಮೆಯಲ್ಲಿ, ತುಂಬಾ ಇಂಟೀರಿಯರ್ ಅನ್ಸೋ ಹಳ್ಳಿಗಳಲ್ಲಿ, ಹೀಗೆ ಪ್ರತಿಯೊಂದು ಕಡೆ ಕೂಡ ಮತದಾನ ಪ್ರಕ್ರಿಯೆಯನ್ನ ನಡೆಸಬೇಕಾಗಿ ಬರುತ್ತೆ. ನಿಮಗೆ ಗೊತ್ತಿರಲಿ, ಒಂದೇ ಒಂದು ವೋಟ್ಗಾಗಿ ಮೇಲೊಂದು ಪೋಲಿಂಗ್ ಬೂತ್ ಅನ್ನು ಕೂಡ ತೆರೆಯಲಾಗ್ತಾ ಇದೆ. ಇಲ್ಲಿ ಯಾವುದೇ ಮತದಾರ ಕೂಡ ಮತದಾನ ಪ್ರಕ್ರಿಯೆಯಿಂದ ವಂಚಿತನಾಗಬಾರದು ಅನ್ನೋ ಕಾರಣಕ್ಕೆ ಚುನಾವಣಾ ಆಯೋಗ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳುವುದಕ್ಕೆ ಮುಂದಾಗ್ತಾ ಇದೆ. ಇನ್ನು ಎಲೆಕ್ಷನ್ ಅಂದ ಕೂಡಲೇ ಹಣದ ಹರಿವಿನ ಜೊತೆಗೆ ಹಿಂಸಾಚಾರ, ಘರ್ಷಣೆಗಳು ಕೂಡ ಸರ್ವೇ ಸಾಮಾನ್ಯ. ಅದರಲ್ಲೂ ಉತ್ತರ ಮತ್ತು ಪೂರ್ವದ ರಾಜ್ಯಗಳಲ್ಲಿ ಈ ಸಮಸ್ಯೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಪಶ್ಚಿಮ ಬಂಗಾಳ, ಬಿಹಾರ್, ಜಾರ್ಖಂಡ್, ಒಡಿಸ್ಸಾ, ಜಮ್ಮು ಕಾಶ್ಮೀರ ಸೇರಿದ ಹಾಗೆ ನಾನಾ ಭಾಗಗಳಲ್ಲಿ ಅತಿ ಹೆಚ್ಚು ಅಹಿತಕರ ಘಟನೆಗಳು ನಡೆಯುತ್ತವೆ. ಹೀಗಾಗಿ ಅಲ್ಲಿ ಕೇವಲ ಪೊಲೀಸ್ ವ್ಯವಸ್ಥೆಯನ್ನು ಇಟ್ಟುಕೊಂಡ್ರೆ ಸಾಕಾಗೋದಿಲ್ಲ ಅಂತ ಅಲ್ಲಿಗೆ CRPF ತುಕಡಿಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಹೀಗಾಗಿನೇ ಚುನಾವಣಾ ಆಯೋಗ ಸಾಕಷ್ಟು ಪ್ರಮಾಣದಲ್ಲಿ CRPF ಹಾಗೂ ಸೇನಾ ಪಡೆಗಳನ್ನ ಕೂಡ ಚುನಾವಣಾ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾ ಇದೆ. ಇನ್ನು ಮತದಾರರು ಅಂದ್ರೆ ನಾವು ಗೆಳೆಯರೆ, ಒಂದೇ ಒಂದು ಮತಕ್ಕಾಗಿ ಬೆಟ್ಟದ ಮೇಲೆ ಬೂತ್ ಅನ್ನ ತೆಗೆದು ಅಲ್ಲಿಗೆ ಚುನಾವಣಾ ಸಿಬ್ಬಂದಿಯನ್ನ ಕಳುಹಿಸಿ ಕೊಡೋದಕ್ಕೆ ಚುನಾವಣಾ ಆಯೋಗ ಸಿದ್ಧವಾಗ್ತಾ ಇರುವಾಗ ನಾವು ಎಲ್ಲಾ ಅವಕಾಶಗಳಿದ್ದು ನಮ್ಮ ಮನೆ ಪಕ್ಕದಲ್ಲೇ ಎಲೆಕ್ಷನ್ ಬೂತ್ ಇದ್ದು ಕೂಡ ಅಲ್ಲಿಗೆ ಹೋಗಿ ವೋಟ್ ಹಾಕೋದಕ್ಕೆ ಸೋಂಬೇರಿತನವನ್ನ ಪ್ರದರ್ಶಿಸೋದು ತರವಲ್ಲ. ಇನ್ನು ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ದಕ್ಷಿಣ ಭಾಗದಲ್ಲಿ 26ನೇ ತಾರೀಕು ಚುನಾವಣೆ ನಡೆಯುತ್ತೆ. ಹೇಳಿ ಕೇಳಿ ಅವತ್ತು ಶುಕ್ರವಾರ, ಅದಾದ ಮೇಲೆ ಒಂದು ಶನಿವಾರ, ಆ ಶನಿವಾರ 4th ಸಾಟರ್ಡೆ ಬೇರೆ, ಸಾಕಷ್ಟು ಜನಕ್ಕೆ ರಜಾ ಇರುತ್ತೆ. ಹೀಗಾಗಿ 3 ದಿನ ರಜಾ ಸಿಗುತ್ತೆ ಅಂತ ಹೇಳಿ ವೋಟ್ ಹಾಕದೆ ಸಂಸಾರ ಸಮೇತ ಪಿಕ್ನಿಕ್ ಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೋಬೇಡಿ. ವೋಟ್ ಹಾಕೋದು ನಮ್ಮ ಜವಾಬ್ದಾರಿ. ಯಾವುದೇ ಕಾರಣಕ್ಕೂ ನಿಮ್ಮ ಮತವನ್ನ ಮಿಸ್ ಮಾಡ್ಕೋಬೇಡಿ. ಯಾಕೆ ಮತನ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ಬಾರಿ ಚಲಾವಣೆಯಾದ ಮತಗಳು 67.4% ಮಾತ್ರ. ಇನ್ನುಳಿದ 32.6% ಮತದಾರರು ತಮ್ಮ ವೋಟ್ ಹಕ್ಕನ್ನ ಚಲಾಯಿಸದೆ ಮತಗಟ್ಟೆಗಳ ಕಡೆ ತಿರುಗಿ ನೋಡದೆ ಮಜಾ ಮಾಡೋದಕ್ಕೆ ಹೊರಟು ಹೋಗಿದ್ರು. ಹಾಗೆ ನೋಡಿದ್ರೆ ಕಳೆದ ಬಾರಿ
ಚುನಾವಣೆಯಲ್ಲಿ 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡ ಭಾರತೀಯ ಜನತಾ ಪಕ್ಷ ಪಡೆದ ಶೇಕಡವಾರು ಮತಗಳ ಪ್ರಮಾಣ ಕೇವಲ 37.36 ಮಾತ್ರ. ಹಾಗೇನೆ ವಿಪಕ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಪಡೆದ ಪಾಲು 19.49. ಹೀಗಿರುವಾಗ 32.6% ಮತದಾರರು ಕೂಡ ವೋಟ್ ಮಾಡಿಬಿಟ್ಟಿದ್ರೆ ಚುನಾವಣಾ ಫಲಿತಾಂಶ ಬೇರೆ ಇದ್ದೇ ರೀತಿಯಲ್ಲಿ ಇರ್ತಾ ಇತ್ತೋ ಏನೋ ಅಲ್ವಾ. ಇಲ್ಲಿ ಮತದಾನವನ್ನ ನೀವು ಯಾರ ಪರವಾಗಿ ಬೇಕಾದರೂ ಮಾಡಿ, ನಿಮಗೆ ಯಾರೂ ಬೇಡ ಅನ್ಸಿದ್ರೆ ಒಂದು ವೋಟನ್ನ ನೋಟ್ ಹಾಕಾದ್ರೂ ಒತ್ತಿ. ಆದ್ರೆ ರಾಜಕೀಯನೇ ಹೊಲಸು, ಅದು ಸರಿ ಇಲ್ಲ, ಅಲ್ಲಿರೋರೆಲ್ಲ ಕಳ್ಳರು, ಯಾರೂ ಕೆಲಸ ಮಾಡಲ್ಲ, ಇಂಥ ಸಮಜಾಯಿಷಿಗಳನ್ನ ನಿಮಗೆ ನೀವೇ ಕೊಟ್ಕೊಂಡು ಮತದಾನ ಅನ್ನೋ ಪವಿತ್ರ ಪ್ರಕ್ರಿಯೆಯಿಂದ ದೂರ ಉಳಿಯೋದಕ್ಕೆ ಮಾತ್ರ ಹೋಗಬೇಡಿ. ಇರೋ ಕಳ್ಳರಲ್ಲೇ ಕಡಿಮೆ ಕಳ್ಳ ಯಾರು ಅನ್ನೋದನ್ನ ನೋಡಿ ದೇಶದ ಭವಿಷ್ಯವನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾರು ದೇಶವನ್ನ ಆಳೋದಕ್ಕೆ ಸಮರ್ಥರಿದ್ದಾರೆ, ಯಾರ ಕೈಗೆ ದೇಶದ ಚುಕ್ಕಾಣಿಯನ್ನ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಪ್ರಜ್ಞಾವಂತ ಮತದಾರರಂತೆ ನಿಮ್ಮ ಮತದ ಹಕ್ಕನ್ನ ಚಲಾಯಿಸಿ. ಇನ್ನು ವೋಟ್ ಹಾಕೋದಕ್ಕೆ ನನ್ನ ಹತ್ರ ID ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಮಾಡಿಸಿಲ್ಲ ಅಂತ ಕಾರಣಗಳನ್ನು ಕೊಡಬೇಡಿ. ನಿಮ್ಮ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇದೆಯಾ ಅನ್ನೋದನ್ನ ಗಮನಿಸಿ. ಅಕಸ್ಮಾತ್ ನಿಮ್ಮ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇದ್ರೆ ನಿಮ್ ಬಳಿ ವೋಟರ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಮನ್ರೇಗಾ ಜಾಬ್ ಕಾರ್ಡು, ಪಾಸ್ಪೋರ್ಟು ಯಾವುದೇ ಇದ್ರೂ ಕೂಡ ಯಾವುದಾದ್ರೂ ಒಂದು ಫೋಟೋ ಐಡಿಯನ್ನ ಅಂದ್ರೆ ಆ ಮತದಾರರ ಪಟ್ಟಿಯಲ್ಲಿರುವ ಹೆಸರು ನಿಮ್ಮದೇ ಅನ್ನೋದನ್ನ ತೋರಿಸೋದಕ್ಕಷ್ಟೇ ಒಂದು ಐಡಿಯನ್ನ ತಗೊಂಡು ಹೋಗಿ ನೀವು ಮತ ಚಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ದೇಶದ ಭವಿಷ್ಯಕ್ಕಾಗಿ ನಿಮ್ಮ ಅತ್ಯಮೂಲ್ಯವಾದ ಮತ ಬಳಕೆ ಆಗಲಿ. ಮತಕ್ಕೊಂದು ಶಕ್ತಿ ಇದೆ, ಅದನ್ನ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಗೆಳೆಯರೆ ಸಾರ್ವತ್ರಿಕ ಚುನಾವಣೆಗಳು ಘೋಷಣೆಯಾಗಿರುವ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.